ಅತ್ತೆ, ನನ್ನ ಹತ್ರ ಏನಾದರೂ ಮಾತಾಡ್ಬೇಕಾ? ಏನೋ ತುಂಬಾ ಸಂಕೋಚ ಇರೋಳ್ ತರ ಅಷ್ಟೊಂದು ಸಂಕೋಚ ಯಾಕೆ? ಏನೋ ಕೇಳಬೇಕು ಅನ್ಕೊಂಡಿದ್ಯಲ್ಲ, ಅದನ್ನ ಕೇಳು. ನಿಮ್ಮ ಹತ್ರ ತುಂಬಾ ದಿನಗಳಿಂದ ಕೇಳ್ತಾ ಇರೋ ವಿಷಯನೇ. ಪ್ರತಿ ಸಲ ಏನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೋತಾ ಇದ್ದೀರಾ. ಮೂಗುತಿ ವಿಷಯ ತಾನೆ? ಹೌದಪ್ಪ. ಹಾ, ಅನ್ಕೊಂಡೆ. ನೀವು ಆ ವಿಷಯದ ಬಗ್ಗೆ ಏನು ಹೇಳ್ತಿಲ್ಲ. ಯಾರೇನಾದ್ರೂ ಪರವಾಗಿಲ್ಲ, ಮನೆ ಪರಿಸ್ಥಿತಿ ಹೇಗಿದ್ರು ಪರವಾಗಿಲ್ಲ, ನಿನಗ್ ಮಾತ್ರ ಮೂಗುತಿ ಬೇಕು. ಯಾಕೆ ಮಾವ ಅಷ್ಟು ನಿಷ್ಠುರವಾಗಿ ಮಾತಾಡ್ತಾ ಇದ್ದೀರಾ? ನಿಜ ಯಾವಾಗ್ಲೂ ಕಹಿಯಾಗಿ ನಿಷ್ಠುರವಾಗೇ ಇರುತ್ತೆ. ನೀವು ಕೇಳಿದ ಹಾಗೆ ಇವಾಗ ನಮಗ್ ಮಗು ಇದೆ ಅಲ್ವಾ? ಶೌರ್ಯ ಬಂದ್ಮೇಲಾದ್ರೂ ನನಗ್ ಮೂಗುತಿ ಕೊಡ್ಬೇಕು ಅನ್ನೋ ಆಲೋಚನೆ ಬರ್ತಾ ಇಲ್ವಾ? ಮೊದ್ಲು ಯಾರು ವಾರಸ್ದಾರನ್ನ ನಮ್ ಕೈಗೆ ಇಡ್ತಾರೋ ಅವ್ರಿಗೆ ಮೂಗುತಿನ ಕೊಡ್ತೀವಿ ಅಂತ ನಾವು ಹೇಳಿದ್ವಿ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನೀವು ಮಾಡಿದ್ದೇನು? ಸ್ಯಾರೋಗೆಸಿ ಅನ್ನೋ ಪದ್ಧತಿ ಮುಖಾಂತರ ಮಗು ನಮ್ಮ ಮನೆಗೆ ತಗೊಂಡ್ ಬಂದ್ರಿ. ಒಂದು ಹಸುಗೂಸು, ಅದ್ರಲ್ಲೂ ಹೆಣ್ಮಗು. ಅವಳಿಗೆ ಅನ್ಯಾಯ ಆಗ್ಬಾರ್ದು ಅಂತ ಸರಿ ಅಂದ್ವಿ. ಮೊಮ್ಮಗಳು ಅಂತ ಒಪ್ಕೊಂಡ್ವಿ. ನನ್ನ ನಂತರ ಅನ್ನಪೂರ್ಣ ದೇವಿಗೆ ದೀಪ ಹಚ್ಚೋರು ಇಲ್ದಿರೋ ಹಾಗಾಯ್ತಲ್ಲ ಅನ್ನೋ ಆವೇದನೆ ನಮ್ಮಲ್ಲಿನ್ನೂ ಇದೆ. ಪ್ರಸಾದ ಮಾಡೋರು ಇಲ್ದಿರೋ ಹಾಗಾಯ್ತು ಅನ್ನೋ ನೋವು ಹಾಗೆ ಉಳ್ಕೊಂಡ್ಬಿಡ್ತು. ಆದ್ರೂ ಅದು ನಿಮ್ ದೃಷ್ಟಿಯಲ್ಲಿ ಕೇವಲ ಒಂದು ಆಭರಣ ಆಗಿರ್ಬೋದು, ಆದ್ರೆ ನಮ್ ದೃಷ್ಟಿಯಲ್ಲಿ ಮಾತ್ರ ತುಂಬಾ ಪವಿತ್ರವಾಗಿರೋದು, ಎಷ್ಟೋ ಮಹಿಮೆ ಚರಿತ್ರೆ ಇರೋದು. ಅದನ್ನ ನಿಮ್ಮಂತವ್ರು ಬಯಸೋದು ತಪ್ಪು. ಹೌದು, ನಿಮ್ಮಂತ ನಂಬಿಕೆ ದ್ರೋಹಿಗಳು ಅದ್ರ ಮೇಲೆ ಆಸೆ ಬೀಳೋದು ಅನವಶ್ಯಕ. ನನ್ನ ವಂಶದ ಆಚಾರಗಳು ನನ್ನ ಜೊತೆನೆ ಅಂತ್ಯವಾಗುತ್ತೆ. ನಾನು ಹೋದ್ಮೇಲೆ ನಿಮ್ಮಿಷ್ಟ. ಅಷ್ಟರಲ್ಲಿ ಅಮ್ಮನವ್ರ ದಯೆಯಿಂದ ಏನಾದ್ರೂ ಅದ್ಭುತ ನಡೆದ್ರೆ, ನನ್ನ ಜಾತಕ ಇದ್ದು ಮೂಗುತಿನ ಧರಿಸಿ ಅಮ್ಮನವ್ರಿಗೆ ಪ್ರಸಾದ ಮಾಡೋ ಅಂಥ ವ್ಯಕ್ತಿ ನಮ್ಮ ಪಾಲಿಗೆ ವರವಾಗಿ ಬಂದ್ರೆ, ಆ ವ್ಯಕ್ತಿಗೆ ನಾನು ಸಂತೋಷವಾಗಿ ನನ್ನ ಸ್ಥಾನನ, ಮೂಗುತಿನ, ಪ್ರಸಾದ ತಯಾರಿ ಮಾಡೋ ಜವಾಬ್ದಾರಿನ ಒಪ್ಪಿಸ್ತೀನಿ. ನೀವು ಅನಾವಶ್ಯಕವಾಗಿ ಇನ್ನೂ ಆಸೆಗಳನ್ನ ಹೆಚ್ಚಿಸ್ಕೊತಿದ್ದೀರಾ. ಅಂಥ ವ್ಯಕ್ತಿ ಇನ್ನೂ ಈ ಭೂಮಿ ಮೇಲೆ ಇರಲ್ಲ ಬಿಡಿ ಅಂತ ನೀನ್ ಅನ್ಕೊಂಡ್ರೆ ಸರಿ ಹೋಗುತ್ತಾ? ಅಮ್ಮ, ವಯಸ್ಸು ಜಾಸ್ತಿ ಆಗ್ತಿರೋದಕ್ಕೆ ನಿನಗೆ ಆಸೆಗಳು ತುಂಬಾ ಜಾಸ್ತಿ ಆಗ್ತಿದ್ಯಮ್ಮ. ಅಂತ ವ್ಯಕ್ತಿ ಇನ್ಯಾರು ಬರ್ತಾರೆ? ಯಾವ ರೂಪದಲ್ಲಿ ಬರ್ತಾರೆ? ಅಷ್ಟಕ್ಕೂ ಆಸೆಗೆ ಮಿತಿ ಇರ್ಬೇಕಲ್ವಾ? ಅಮ್ಮನವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಕಣೋ. ಹಳೆ ಕಾಲದ ಸಿನಿಮಾದ ತರ ನೀವು ಮಾತಾಡಕ್ ಹೋಗ್ಬೇಡಿ ಅಮ್ಮ. ಏಯ್, ವೇದವತಿ ನಮ್ಮನೇಲಿ ಕಾಲಿಟ್ಟಾಗ್ಲಿಂದ ಎಷ್ಟೆಷ್ಟು ಅದ್ಭುತಗಳಾಗೋಗಿದೆ ಕಣೋ. ವೇದವತಿ ಮನಸ್ಫೂರ್ತಿಯಾಗಿ ಏನಾದ್ರೂ ಒಂದು ಅನ್ಕೊಂಡ್ಲು ಅಂತ ತಿಳ್ಕೊ, ಅದ್ ನಡೆದೇ ನಡೆಯುತ್ತೆ. ಆ ಅವನಿಗೆ ಹುಟ್ಟುವಂಥ ಮಗು ಬಗ್ಗೆ ನೀವು ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ರಲ್ವ ಮಾವ, ಮತ್ತೇನಾಯ್ತು? ಆ ನಷ್ಟ, ಆ ದುಃಖ ತುಂಬಾ ನೋವನ್ನ ಉಳಿಸಿರಬಹುದು, ಆದ್ರೆ ಮತ್ತೊಂದು ರೂಪದಲ್ಲಿ ಒಳ್ಳೇದಾಗ್ಬೋದು. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ನಡಿಬಹುದು. ಕಾಲ ತಗೊಳ್ಳೋ ನಿರ್ಧಾರಗಳು ಹೇಗಿರುತ್ತೋ ಯಾರು ಅಂದಾಜು ಮಾಡೋಕ್ಕಾಗಲ್ಲ. ದೂರವಾಗಿರೋ ಮಗು ಯಾವ ರೂಪದಲ್ಲಾದ್ರೂ ಬರಬಹುದೇನೋ. ಕಷ್ಟಪಟ್ಟು ಮಾಡಿದ್ರು ಅಷ್ಟೇ ಕೂಲಿ, ಸಂತೋಷವಾಗಿ ಮಾಡಿದ್ರು ಅಷ್ಟೇ ಕೂಲಿ ಅನ್ನೋ ಹಾಗೆ 5 ವರ್ಷ ದಾಟಿದ್ರು ನಿಮ್ ಉದ್ಯೋಗ ಮಾತ್ರ ಬದಲಾಗ್ಲಿಲ್ಲ. ಬಂಟು ಬೆಳೆದ್ನೆ ಹೊರತು ನಿಮ್ ಸಂಬಳ ಜಾಸ್ತಿ ಆಗ್ಲಿಲ್ಲ. 5 ವರ್ಷ ದಾಟಿದ್ರು ನಿನ್ ಸೌಂಡ್ ಮಾತ್ರ ಕಮ್ಮಿ ಆಗಿಲ್ವೇ? ಇದನ್ನೇ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಅಮ್ಮ, ತಿನ್ನಕ್ಕೇನಾದ್ರೂ ಕೊಡಮ್ಮ. ನನ್ನೇ ತಿನ್ನು, ನನ್ನೇ ತಿನ್ನು. ಅಂಕಲ್, ಇವತ್ ನಾನು ಹುಟ್ಟಿದ ದಿನ. ಈ ಸ್ವೀಟ್ಸ್ ತಗೊಳ್ಳಿ. ತಗೊಳ್ಳಿ ಅಂಕಲ್. ಆಂಟಿ, ನೀವು ಕೂಡ ತಗೊಳ್ಳಿ. ನೀನು ಕೂಡ ತಗೋ ಬಂಟು. ಹ್ಯಾಪಿ ಬರ್ಡೇ ಅಕ್ಷಯ. ಥ್ಯಾಂಕ್ ಯು. ಅಕ್ಷಯ, ನಂಗೆ ಇನ್ನೊಂದು ಲಡ್ಡು ಕೊಡ್ತೀಯಾ? ಇದು ತಾತ ಮತ್ತೆ ಅಮ್ಮಮ್ಮಂಗೆ. ನನಗೆ ನೀವು ಹುಟ್ಟಿದ ಹಬ್ಬ ಶುಭಾಶಯಗಳನ್ನೇ ಹೇಳಲಿಲ್ಲ.
ನಾನು ಫೀಲ್ ಆಗ್ತಿದ್ದೀನಿ. ಯಾಕೆ ಹೇಳ್ಬೇಕೆ? ನನಗೋಸ್ಕರ ಹೇಳ್ದಿದ್ರು ನಿಮಗೂ ಸಂಸ್ಕಾರ ಇದೆ ಅಂತ ಗೊತ್ತು ಮಾಡ್ಕೊಳಕ್ಕಾದ್ರೂ ಹೇಳ್ಬೇಕಲ್ವಾ? ನನ್ನ ಮೇಲಿರೋ ಕೋಪಕ್ಕೆ ನೀವು ಈ ಥರ ಅಭ್ಯಾಸಗಳು ಮಾಡ್ಕೊಂಡ್ರಿ ಅಂದರೆ ನಾಳೆ ದಿನ ಹುಡುಗಿನವ್ರ ಜೊತೆ ಕೂಡ ಹೀಗೆ ವರ್ತಿಸ್ತೀರಾ. ಅವಾಗ ಅವರೆಲ್ಲರೂ ನಿಮ್ಮನ್ನ ಇವ್ರಿಗೆ ಬುದ್ಧಿಲ್ಲ ಅಂತ ಬೈಕೊಂತಾರೆ. ನಮ್ಮ ಆಂಟಿನ ಅಂಕಲ್ನ ಎಲ್ಲರೂ ಹಾಗನ್ನೋದು ನನಗೆ ಬೇಜಾರಾಗತ್ತೆ. ಇವಳು ನಮ್ಮನ್ನ ಹೊಗ್ಲದ್ಲ ಬೈದ್ಲಾ? ನನ್ಗೆ ಅರ್ಥನೇ ಆಗ್ತಿಲ್ವಲ್ಲ. ಪದ್ಧತಿನ ಕಲೀರಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾಳೆ. ಹ್ಯಾಪಿ ಬರ್ಡೇ ಅಕ್ಷಯ, ನನಗೆ ಸಂಸ್ಕಾರ ಇದೆ. ಹುಟ್ಟು ಹಬ್ಬದ ಶುಭಾಶಯಗಳು. ನನಗೂ ಪದ್ಧತಿ ಗೊತ್ತು. ಇಬ್ರಿಗೂ ಥ್ಯಾಂಕ್ಸ್. ಹಾ, ಅಯ್ಯೋ ಅಯ್ಯೋ, ಇವಳು ಮಾಮೂಲಿ ಅವಳಲ್ಲ, ಮಾತಲ್ಲೇ ಆಟ ಆಡಿಸ್ತಾಳೆ. ಅಮ್ಮ, ನಂಗೆ ಇನ್ನೊಂದು ಲಡ್ಡು ಬೇಕು. ನನ್ಗೂ ತಿನ್ಬೇಕು ಅನ್ಸ್ತಿದೆ ಕಣೋ. ಹಾ, ಮುದ್ಕಿಗೋಸ್ಕರ ಇಟ್ಟಿರೋ ಲಡ್ಡನ್ನ ಕಳ್ತನ ಮಾಡೋಣ. ಬೇಡ ಕಾವೇರಿ. ತಾವು ಸುಮ್ನೆ ಇರಿ. ನಾನು ತಾತಂಗೋಸ್ಕರ ಹೊರಗಡೆ ಹೋಗಿ ಬರ್ತೀನಿ. ಬಾರೋ, ಬಾ ನಡಿ. ತಗೋ. ನಾವು ತಿಂದ್ವಿ ಅಲ್ವಾ ಕಾವೇರಿ? ಅಪ್ಪ ಅಮ್ಮನಿಗೋಸ್ಕರ ಇಟ್ಟಿರೋದನ್ನ ಕೂಡ ತಿನ್ಬೇಕಾ ಹೇಳು? ನೀವು ಬಾಯಿ ಮುಚ್ಚಿ. ಬೇಕು ಅಂದ್ರೆ ಇಲ್ಲಿ ನೋಡಿ, 1 ಪೀಸ್ ತಗೊಳ್ಳಿ, ಬೇಡ ಅಂದ್ರೆ ಬಿಟ್ಬಿಡಿ. ನನಗೆ ಬೇಡ ಬಿಡು. ಅಮ್ಮ, ಅಪ್ಪನ ಪಾಲು ಕೂಡ ನಂಗೆ ಕೊಟ್ಬಿಡು. ನಿನ್ಗಿಲ್ಲ ಅಂತೀನೇನೋ, ತಗೋ ತಿನ್ನು. ಅಕ್ಷಯ ಕೇಳಿದ್ರೆ ಏನ್ ಹೇಳ್ತೀಯಾ? ಯಾವ್ದೋ ಬೆಕ್ಕು ತಿಂದಿರುತ್ತೆ ಅಂತ ಹೇಳ್ತೀನಿ. ಲೇ, ಆಗೋಯ್ತಲ್ಲ, ಮೂತಿ ಒರೆಸ್ಕೊ. ಮನೇಲಿರ್ದೇನೆ ನಮಗೋಸ್ಕರ ಯಾಕೆ ಆಚೆ ಬಂದೆ? ಎಲ್ಲಿದ್ದೀರಾ ಅಂತ ನೋಡಕ್ಕೆ. ಶಾಂತ, ಮೊದಲು ಅಕ್ಷಯಗೋಸ್ಕರ ತಗೊಂಡು ಬಂದಿರೋ ಬಟ್ಟೆನ ಕೊಡು. ಸರಿ ರೀ. ಇಲ್ಲಿ ನೋಡು, ತಗೋ ತಾಯಿ. ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ತಾತ. ಥ್ಯಾಂಕ್ ಯು ಅಮ್ಮಮ್ಮ. ದೀರ್ಘಾಯುಷ್ಮಾನ್ ಭವ. 100 ಕಾಲ ಚೆನ್ನಾಗಿರು ತಾಯಿ. ಎದ್ದೇಳಮ್ಮ, ಹೇಳು ಹೇಳು. ನಿಮಗ್ ಲಾಡು ತಗೊಂಡ್ ಬರ್ತೀನಿ ರೀ. ಏನಾಯ್ತಮ್ಮ, ಯಾಕೆ ಹಾಗಿದ್ದೀರಾ? ಮೊಮ್ಮಗ್ಳು ಮೇಲೆ ನೀವು ತೋರಿಸ್ತಾ ಇರೋ ಪ್ರೀತಿ ಪ್ರೇಮನ ಗಮನಿಸ್ತಾ ಇದ್ದೀವಿ. ಆ ಲಡ್ಡು ಕಾಣಿಸ್ತಾ ಇರೋದಕ್ಕೆ ಅಕ್ಷಯ ಶಾಕ್ ಆಗೋಗ್ತಾಳೆ. ಏನು ಅದು ಗುಸುಗುಸು? ಏನಿಲ್ಲ ಅಮ್ಮ. ಇವಳಿಗೆ ಸರಿಯಾಗಿ ಬುದ್ಧಿ ಬರುತ್ತೆ. ಲಾಡು ತಗೊಳ್ಳಿ.
ಆಂಟಿಗೆ ಅಂಕಲ್ಗೆ ಬಂಟುಗೆ ಕೊಟ್ಟಿದ್ದೀನಿ. ಇವೆರಡೂ ನಿಮ್ಗೋಸ್ಕರನೇ ಇಟ್ಟಿದ್ದೆ. ಆ ಆ, ನೀವು ತಿಂದ್ಬಿಟ್ರಿ ಅಲ್ವಾ, ಮತ್ತೆ ಹೇಗೆ ಬಂತು? ನಮಗ್ ಗೊತ್ತಿಲ್ದಿರೋ ಎಲ್ಲೋ ಬಚ್ಚಿಟ್ಟಿರ್ತಾಳೆ. ಇಲ್ಲ ಇಲ್ಲ, ಇದರಲ್ಲಿ ಏನೋ ಮಾಯೆ ಇದೆ. ನೀವು ಈ ಬ್ರಾಂಚ್ಗೆ ನಮ್ಮೆಲ್ರಿಗೂ ಬಾಸ್ ಅಂತ ನನಗೆ ಗೊತ್ತು. ನನಗೆ ನಿಮ್ಮ ಜೊತೆ ಏನಾದರೂ ಕೆಲಸ ಇದ್ರೆ ತಪ್ಪೇನೆ ನಿಮ್ಮನ್ನು ಕೇಳ್ತೀನಿ ಸರ್. ದೂರವಾಗಿರೋ ಇಬ್ರು ಒಂದೇ ಜಾಗದಲ್ಲಿ ಭೇಟಿಯಾದ್ವಿ. ಇಲ್ಲಿಂದ ನಮ್ಮ ಪ್ರಯಾಣ ಹೇಗಿರತ್ತೆ ನೋಡಬೇಕು. ಭಾವ ಭಾವ ಅಂತ ಕರಿತಾ ಇದ್ದೋಳು ಸರ್ ಸರ್ ಅಂತ ಕರೆಯೋಷ್ಟು ನಮ್ಮ ಮಧ್ಯೆ ದೂರ ಹೆಚ್ಚಾಗೋಗಿದೆ. ಓ ಗಾಡ್, ಮನ್ಸಿಗೆ ತುಂಬ ನೋವಾಗ್ತಿದೆ. ನಮ್ಮ ಜೀವನ ಯಾಕೆ ಹೀಗಾಯ್ತು? ಏನಾಯ್ತು? ಹಲೋ ಜಾನಿ, ನಾನು ಶ್ರೀಕರ್. ಅದು ಕಾರ್ ಸಡನ್ ಆಗಿ ಬ್ರೇಕ್ ಡೌನ್ ಆಯಿತು. ಇಮಿಡಿಯೇಟ್ ಆಗಿ ಬರ್ಬೋದಾ? ಸರ್, ನಾನು ಸ್ವಲ್ಪ ಅರ್ಜೆಂಟ್ ವರ್ಕಲ್ಲಿ ಇದ್ದೀನಿ ಸರ್. ಇವಾಗ ಕಷ್ಟನೇ ಸರ್. ಹೋಗ್ಲಿ, ನಿಮ್ಮ ಹುಡುಗರನ್ನ ಯಾರನ್ನಾದ್ರೂ ಕಳಿಸೋ. ಎಲ್ಲರೂ ಬ್ಯುಸಿಯಾಗಿದ್ದಾರೆ ಸರ್. ಸಾರಿ ಸರ್. ಮತ್ತೆ ಹೇಗೆ ಜಾನಿ? ಸರ್, ನನಗೆ ಲೊಕೇಶನ್ ಶೇರ್ ಮಾಡಿ. ನಾನು ವೆಹಿಕಲ್ ರಿಪೇರಿ ಮಾಡಿ ನಿಮ್ಮ ಮನೆಗೆ ತೊಗೊಂಡು ಬಂದುಬಿಡ್ತೀನಿ. ಸರಿ ಜಾನಿ. ಯಾವುದಾದ್ರೂ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಏನಾಯ್ತು ಸರ್? ಕಾರ್ ಬ್ರೇಕ್ ಡೌನ್ ಆಗಿದೆ. ಕೆಲವ್ರ ಜೀವನಗಳೇ ಮಧ್ಯದಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಯಂತ್ರಗಳು ಹಾಳಾಗದೆ ಇರತ್ತಾ? ಈ ರೋಡಲ್ಲಿ ಫ್ರೀಕ್ವೆಂಟ್ ಆಗಿ ವೆಹಿಕಲ್ಸ್ ಬರಲ್ಲ. ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನಿಮ್ಮ ಮನೆವರೆಗೂ ನನ್ನ ಗಾಡೀಲಿ ನಾನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ಕ್ಯಾಬ್ ಟ್ರೈ ಮಾಡ್ತೀನಿ. ನೀವು ನನ್ನ ಬಾಸ್ ಅಂತ ಕೇಳ್ತಾ ಇದ್ದೀನಿ. ಅಫ್ಕೋರ್ಸ್, ಬಟ್ ನಾನೇ ಹತ್ರ ಬಂದು ಕೇಳ್ದೆ ಅಂತನಾ ಹಠ ಮಾಡ್ತಿರೋದು? ಹೆಣ್ಣು ಒಂದು ಹೆಜ್ಜೆ ಕೆಳಗೆ ಬಂದರೆ ಗಂಡಸರಿಗೆ ಸುಲಭ ಆಗೋಗ್ತೀವಲ್ವಾ? ಹಠ ಮಾಡಬೇಕಾಗಿರೋ ಅಗತ್ಯನೂ ಇಲ್ಲ, ಅದು ನನ್ನ ಉದ್ದೇಶನೂ ಅಲ್ಲ. ನಾನು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿ ಯಾಕೆ ಕೇಳಿದೆ? ನೀವು ಹಳೆ ನೆನಪುಗಳನ್ನ ನೆನಪು ಮಾಡ್ಕೋಬೇಡಿ. ಅಯ್ಯೋ, ಹಾಗೇನೂ ಇಲ್ಲ. ಹಾಗಾದ್ರೆ ಬನ್ನಿ. ಅಂದರೆ ನನಗೆ ಸ್ಕೂಟಿ ಡ್ರೈವಿಂಗ್ ಅಭ್ಯಾಸ ಇಲ್ಲ. ನನಗಿದೆ ಬಿಡಿ. ಯಾಕೆ ಅಂದರೆ ಹೆಣ್ಣು ಒಂಟಿ ಪ್ರಯಾಣ ಸಾಗಿಸ್ಬೇಕು ಅಂದರೆ ಅಭ್ಯಾಸ ಮಾಡ್ಕೋಬೇಕಲ್ವಾ? ಈ ರೋಡ್ ಮೇಲೆ ಮೀಟಿಂಗ್ ಯಾಕೆ? ಬಂದು ಕೂತ್ಕೊಳ್ಳಿ. ಹೋಗೋಣ್ವಾ?
ಅಲ್ಲಿ ಕಾಣಿಸ್ತಿರೋದೇ ನಮ್ಮನೆ, ಅಲ್ಲಿ ನಿಲ್ಸಿ. ನನಗೇನು 80-90 ವರ್ಷ ಆಗೋಗಿಲ್ಲ ಜ್ಞಾಪಕ ಶಕ್ತಿ ಹೋಗೋದಿಕ್ಕೆ. ಈ ಮನೆ ನನಗೆ ನೆನಪಿದೆ. ನನಗೇನಾದರೂ ಒಂದ್ಸಲ ಪರಿಚಯ ಆದರೆ ನಾನು ಅದನ್ನು ಅಷ್ಟು ಬೇಗ ಮರೆಯೋದಿಲ್ಲ. ಜೀವನಕ್ಕೆ ಸಂಬಂಧಿಸಿರೋದಾಗಿದ್ರೆ ಜೀವನ ಮುಗಿಯೋವರೆಗೂ ಮರೆಯೋದಿಲ್ಲ. ಮರ ಬೇರನ್ನ ಮರಿಬಾರ್ದು, ಮನುಷ್ಯ ಹಳೇದನ್ನ ಮರಿಬಾರ್ದು. ಅಫ್ಕೋರ್ಸ್ ಎಲ್ಲರೂ ನನ್ನ ಹಾಗಿರ್ಬೇಕು ಅಂತ ಏನಿಲ್ಲ ಬಿಡಿ. ಅಷ್ಟೇ ಅಲ್ವಾ ಸರ್? ನೀವೇನಂತೀರಾ? ಎದುರುಗಡೆ ಇರೋರು ಕೂಡ ನಿನ್ನ ಹಾಗೆ ಯೋಚನೆ ಮಾಡ್ತಾರೆ ಅಂತ ಯಾಕೆ ಅನ್ಕೊಳ್ಳಲ್ಲ? ಯೋಚನೆ ಮಾಡಿದ್ರೆ ದೂರ ಯಾಕೆ ಬರ್ತಾ ಇತ್ತು? ಎದುರುಗಡೆ ಇರೋ ವ್ಯಕ್ತಿಗೆ ಅಷ್ಟು ಒಳ್ಳೆ ಮನಸ್ಥಿತಿ ಇದ್ದಿದ್ರೆ ನನ್ನ ಬದುಕು ಹೀಗಾಗ್ತಾ ಇರ್ಲಿಲ್ಲ ಬಿಡಿ, ಬೇರೆ ತರ ಇರ್ತಿತ್ತು. ದೂರ ಬೆಳ್ದಿರೋ ಹಾಗೆ ಮಾಡ್ಕೊಳ್ಳೋ ಜವಾಬ್ದಾರಿ ಆ ವ್ಯಕ್ತಿಗೂ ಕೂಡ ಇರುತ್ತಲ್ವಾ? ಯಾವ ತಾಯಿನೂ ಮಗುನ ಕಳ್ಕೊಳ್ಳೋದಿಕ್ಕೆ ತಪ್ಪು ಮಾಡಲ್ಲ ಅಂತ ಅವರು ತಿಳ್ಕೊಬೇಕಲ್ವಾ? ಒಬ್ಬ ವ್ಯಕ್ತಿ ಮೇಲೆ ನಮಗೆ ಒಂದು ಅಭಿಪ್ರಾಯ ಇದ್ದಾಗ ಆ ವ್ಯಕ್ತಿ ವ್ಯಕ್ತಿತ್ವದ ಬಗ್ಗೆ ಗೊತ್ತಿರಬೇಕಾದ್ರೆ ಅಪಾರ್ಥಗಳಿಗೆ ಜಾಗ ಕೊಡಬಾರ್ದು. ಆದ್ರೂ ಇವಾಗ ಹಳೆದನ್ನ ನೆನಪಿಸ್ಕೊಳ್ಳೋದ್ರಿಂದ ಉಪಯೋಗ ಏನೂ ಇಲ್ಲ ಬಿಡಿ. ಸರಿ, ಬಿಟ್ಬಿಡಿ ಆ ಟಾಪಿಕ್. ಮನೆವರೆಗೂ ಡ್ರಾಪ್ ಮಾಡಿದ್ದಕ್ಕೆ ಕಳೆದ ಕೆಲವು ವರ್ಷಗಳಿಂದ ಒಂಟಿತನ ಅನ್ನೋ ಶಾಪದಿಂದ ನೋವು ಪಡ್ತಿದ್ದೀನಿ. ಅಪ್ಪ ಅಮ್ಮ ಅದೇ ನನ್ನ ಫ್ಯಾಮಿಲಿ. ನನಗಿನ್ಯಾರೂ ಇಲ್ಲ, ಯಾರೂ ಬರಲ್ಲ. ನಾನು ಹಳೇದ್ರಲ್ಲೇ ಬದುಕ್ತೀನಿ. ಭವಿಷ್ಯನ ಬದಲಾಯಿಸ್ಕೊಳ್ಳೋದಕ್ಕೆ ಮನಸ್ಸೊಳಗೆ ಯಾರನ್ನ ಬೇಕೋ ಅವರನ್ನ ಆಹ್ವಾನ ಮಾಡೋದಿಲ್ಲ. ವರ್ಷಗಳೇ ಕಳೆದು ಹೋದ್ರೂ ಭಾವ ಮಾತ್ರ ಇನ್ನೊಂದು ಮದುವೆ ಮಾಡ್ಕೊಂಡಿಲ್ಲ.